ಹೋಳಿ ಹಬ್ಬಕ್ಕೆ ಒಂದಲ್ಲ ಗುರು 2 DJ ಬರ್ತಾ ಇದೆ ಇದೆ ಇದೆ. ದಾವಣಗೆರೆಯಲ್ಲಿ ಹೋಳಿ ಅಂದರೆ ಎಲ್ಲರ ಮೈಂಡಿಗೂ ಫಸ್ಟ್ ಬರೋದೆ 28ನೇ ವರ್ಷದ ಹೋಳಿ ಹಬ್ಬ ಆಚರಣೆ ಇದೆ. ಮೀಡಿಯಾಗೂ ಸೋಷಿಯಲ್ ಮೀಡಿಯಾಗೂ ಭಾಳ ಡಿಫ್ರೆನ್ಸ್ ಇದೆ. ಪೊಲೀಸರು ಹಾಕೊಂತ ಇದ್ದಾರೆ, ಮೋಸ್ಟ್ಲಿ ಹೆಲ್ಮೆಟಿಗೋ ಏನೋ ಬೇರೆದಕ್ಕೋ ಗೊತ್ತಿಲ್ಲ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಹಾಯ್ ಹಲೋ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. 2 ದಿನದಿಂದ ನಮ್ಮ ದಾವಣಗೆರೆಯಲ್ಲಿ ಪಿಸು ಸ್ಟಾರ್ಟ್ ಆಗಿದೆ. ಸೊ ಮಾತಾಡಲೋ ಬೇಡ ಅಂತ ಮಾತಾಡ್ತಾ ಇದ್ದಾರೆ. ದಾವಣಗೆರೆ ಜನತೆ ಏನು ಪಿಸು ಮಾತಾಡ್ತಾ ಇದ್ದಾರೆ ಅನ್ನೋದು ನಾನು ನಿಮ್ಮ ಹತ್ರ ಓಪನಾಗಿ ಮಾತಾಡ್ತೀನಿ. ಭಾಳ ಜನ ನನಗೆ DM ಮಾಡ್ತಾಯಿದ್ರು, ಬ್ರೋ ದಾವಣಗೆರೆಯಲ್ಲಿ ಈ ವರ್ಷ ಹೋಳಿ ಹಬ್ಬದ ಕತೆ ಏನು? ಎಲ್ಲರ ಮೈಂಡಲ್ಲೂ ಕ್ವಶನ್ ಇತ್ತು. ಬ್ರೋ ಈ ಸರಿ ನಮ್ಮ ದಾವಣಗೆರೆ ಹೋಳಿ ಹಬ್ಬನ ಯಾವ ಥರ ಆಚರಿಸ್ತಾರೆ ಏನು? ಹಾಗೆ ಇನ್ನೊಂದು ವದಂತಿ ಗಾಳಿ ಸುದ್ದಿ ಹಬ್ತಾ ಇದೆ. ಒಂದು ಮಾತು ಹೇಳ್ಬಿಡ್ತೀನಿ, ದಾವಣಗೆರೆ ಅಂತಲ್ಲ ಯಾವುದೇ ಊರಾಗಿರಲಿ, ನೈಜ ಸುದ್ದಿಗಿಂತ ಗಾಳಿ ಸುದ್ದಿ ಬೇಗ ಆಡ್ಬಿಡುತ್ತೆ. ಜಲ್ದಿ ಹಬ್ಬಲ್ಲ, ಸುಳ್ಳು ಅದೇನಂತಾರಲ್ಲ, ಸತ್ಯ ಮನೆ ಬಾಗಿಲಿನ ಬಿಟ್ಟಿರೋಲ್ಲ, ಹೊಸ ದಾಟಿರೋಲ್ಲ, ಸುಳ್ಳು ಇಡೀ ಊರನ್ನೇ ಸುತ್ತರ್ಕೊಂಡ್ಬಂದಿರ್ತದೆ ಅಂತಾರಲ್ಲ, ಹಂಗಾಗಿದೆ ಪರಿಸ್ಥಿತಿ. ಸೊ ಡೈರೆಕ್ಟಾಗಿ ಮಾತಾಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಹೋಳಿ ಹಬ್ಬ ಬಂದರೆ ಸಾಕು, ಗಣಪತಿ ಹಬ್ಬ ಬಂದರೆ ಸಾಕು, ಎಲ್ಲರದು ಒಂದೇ ಕ್ವಶನು, ಬ್ರೋ DJ ಎಷ್ಟು ತರಿಸ್ತೀರಾ ನೀವು ದಾವಣಗೆರೆಯಲ್ಲಿ ಅಂತ ಎಲ್ಲರೂ ಕೇಳ್ತಾರೆ. ಈ ವರ್ಷ ನಮ್ಮ ದಾವಣಗೆರೆಯಲ್ಲಿ ಹೋಳಿ ಹಬ್ಬಕ್ಕೆ ಒಂದಲ್ಲ ಗುರು 2 DJ ಬರ್ತಾ ಇದೆ. ಎಲ್ಲೆಲ್ಲಿ ಏನು ಅಂತ ತಿಳಿಸ್ತಾ ಇರ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ. ಸ್ಕಿಪ್ ಮಾಡಿ ಸುಮ್ಮನೆ ಕಮೆಂಟ್ ಹಾಕೋಕೆ ಹೋಗ್ಬಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ, ಕ್ಲಿಯರಿಟಿ ಸಿಗುತ್ತೆ. ಸೊ ಭಾಳ ಜನ 2 ದಿವಸದಿಂದ ಗಾಳಿ ಸುದ್ದಿ ಹಬ್ತಾ ಇತ್ತು, ಭಾಳ ಸುದ್ದಿ ಆಡ್ತಾ ಇತ್ತು, ನನಗೂ DM ಮಾಡ್ತಾಯಿದ್ರು. ಟೆನ್ಷನ್ ತನಕ ಹೋಗ್ಬಿಟ್ರಪ್ಪ, ನಾನು ಕ್ಲಿಯರಿಟಿ ಕೊಡ್ತೀನಿ ನಿಮಗೆ ಅಂತೇಳಿ ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ದಾವಣಗೆರೆಯಲ್ಲಿ ಈ ವರ್ಷ ರಾಮನಗೌಡ ಸರ್ಕಲಲ್ಲಿ ಹೋಳಿ ಹಬ್ಬ ಇದೆ ಇದೆ ಇದೆ. ಯಾಕಂದರೆ ಇದು 28 ಇಲ್ಲ 29ನೇ ವರ್ಷದ್ದು ಮೋಸ್ಟ್ಲಿ, ನನಗೆ ಗೊತ್ತಿರೋ ಹಂಗೆ. ಒಂದು ನಿಮಿಷ ನೋಡ್ತೀನಿ. ನಮ್ಮ ದಾವಣಗೆರೆಯಲ್ಲಿ ಹೋಳಿ ಅಂದರೆ ಎಲ್ಲರ ಮೈಂಡಿಗೂ ಫಸ್ಟ್ ಬರೋದೇ ರಾಮನಗೌಡ ಸರ್ಕಲ್ಲು. ಅಂಥದ್ರಲ್ಲೂ ಈ ವರ್ಷ 28ನೇ ವರ್ಷ ಹೋಳಿ ಹಬ್ಬ ಆಚರಣೆ ಮಾಡ್ತಾ ಇರೋದು. ಬಿಡೋಕ್ಕಾಗುತ್ತಾ? ಹಿಸ್ಟ್ರಿ ಗುರು ಇರೋದು ನಮ್ಮ ದಾವಣಗೆರೆಯಲ್ಲಿ. ಇನ್ನೊಂದು, ನೀವು ದಾವಣಗೆರೆಯಲ್ಲಿ ಎಲ್ಲೇ ಆಡ್ರಿ, ನೀನು ರಾಮನಗೌಡ ಸರ್ಕಲಲ್ಲಿ ಹೋಳಿ ಆಡಿಲ್ಲ ಅಂದರೆ ಬಿಡುಗರು ನೀನು ಹೋಳಿ ಆಡಿಲ್ಲ ಅಂತ ಹೇಳ್ತಾರೆ, ಅಷ್ಟು ಫೇಮಸ್ಸು. ನೀವು ಎಲ್ಲಿ ಹೆಂಗಾದ್ರೂ ಅಡ್ಕೊಳ್ರಿ, ಏನಾದರೂ ಮಾಡ್ಕೊಳ್ರಿ, ಲಾಸ್ಟ್ ನೀವು ವಿಸಿಟ್ ಏನು ಗೊತ್ತಾ, ಒಂದು ಸರಿ ನೀವು ರಾಮನಗೌಡ ಸರ್ಕಲ್ ಹೋಗಿ ಬರಲೇಬೇಕು. ಹೋಗಿ ಬರಲೇಬೇಕು. ನೀವು ಅಲ್ಲಿ ಹೋಗಿ ಬಂದ್ರೆ ಎಲ್ಲರ ಮುಂದೆ ನಾವು ಹೇಳ್ಕೊಬೋದು, ಬ್ರೋ ನಾನು ಈ ವರ್ಷ ಹೋಳಿ ಹಬ್ಬ ಆಡಿದೆ ಅಂತೇಳಿ. ಸೊ ಅಷ್ಟು ಫೇಮಸ್ಸು ನಮ್ಮ ದಾವಣಗೆರೆ ರಾಮನಗೌಡ ಸರ್ಕಲ್ ಹೋಳಿ ಹಬ್ಬ. ವರ್ಷ ಇದೆ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಆಗಿರುವಂಥ ರಾಮನಗೌಡ ಸರ್ಕಲ್ ಹೋಳಿ ಹಬ್ಬ 28ನೇ ವರ್ಷದ ಹೋಳಿ ಹಬ್ಬ ಆಚರಣೆ ಇದೆ. ಹೀಗೆ ಕಾಮದಾನ ಯಾವಾಗಿದೆ? ಶುಕ್ರವಾರ ಇದೆ ಹೋಳಿ ಹಬ್ಬ. ಶುಕ್ರವಾರ ಇದೆ ಅಂದರೆ ಗುರುವಾರ ನೈಟು 7:00ವರೆಗೆ ಕಾಮದಾಹನ ಇದೆ. ನಿಮಗೆ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಹಾಗೆ ಇನ್ನೊಂದು, ನಮ್ಮ ದಾವಣಗೆರೆ ಜಯದೇವ ಸರ್ಕಲಲ್ಲಿ ಸಹ ಇನ್ನೊಂದು ಹೋಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ, ಫಸ್ಟ್ ಟೈಮು. ಸೊ ಅಲ್ಲೂ ಸಹ DJ ಇದೆ, ರಾಮನಗೌಡ ಸರ್ಕಲ್ಲೂ ಸಹ DJ ಇದೆ. ನಾನು ಡೈರೆಕ್ಟಾಗಿ ಒಂದು ಮಾತು ಹೇಳ್ಬಿಡ್ತೀನಿ, ದಯವಿಟ್ಟು ಸೋಷಲ್ ಮೀಡಿಯಾನ, ಸೊ ಮೀಡಿಯಾ ಬೇರೆ, ಸೋಷಲ್ ಮೀಡಿಯಾ ಬೇರೆ. ಮುಂಚೆನೇ ಹೇಳ್ಬಿಡ್ತೀನಿ, ಮೀಡಿಯಾ ಅಂದರೆ ಬೇರೆ, ನಿಮಗೆ ಗೊತ್ತಿರುತ್ತೆ. ನಮ್ಮ ದರ್ಶನ್ ಬಾಸ್ ಹೇಳ್ತಾರಲ್ಲ, ಏನ್ರಿ ಮೀಡಿಯಾ, ಸೊ ಆ ಮೀಡಿಯಾ. ಸೊ ಮೀಡಿಯಾಗೂ ಸೋಷಲ್ ಮೀಡಿಯಾಗೂ ಭಾಳ ಡಿಫ್ರೆನ್ಸ್ ಇದೆ, ಮುಂಚೆನೇ ಅರ್ಥ ಮಾಡ್ಕೊಂಬಿಡಿ. ನಾವು ಸೋಷಲ್ ಮೀಡಿಯಾ, ಸೊ ಸೋಷಲ್ ಮೀಡಿಯಾನ ದಯವಿಟ್ಟು ಇವರಿಗೆ ಅಂತ ಪ್ರತ್ಯೇಕವಾಗಿ ನೋಡೋಕೆ ಹೋಗ್ಬೇಡಿ. ನಮಗೆ ಎಲ್ಲರೂ ಬೇಕು ಗುರು, ನಮಗೆಲ್ಲರೂ ಬೇಕು. ನಾವು ಇರೋದನ್ನ ನೈಜತೆನ ಏನಿದೆ ಅದನ್ನು ನಾವು ತೋರಿಸ್ತೀವಿ. ಇವ್ರು ಮಾಡ್ತಾಯಿದ್ದಾರೆ, ಅವ್ರು ಮಾಡ್ತಾಯಿದ್ದಾರೆ, ನಮಗೆ ಭೇದ ಭಾವ ನಾವು ಮಾಡಲ್ಲ. ಮತ್ತೆ ಏನಿದೆ ಅದನ್ನು ನಿಮ್ಮ ಮುಂದೆ ಇಡ್ತೀವಿ, ಅದು ಯಾರೇ ಮಾಡಿರಲಿ ಅಷ್ಟೇ. ಸೊ ಬನ್ನಿ, ರಾಮನಗೌಡ ಸರ್ಕಲ್ ಹೋಗಿ ಸಿಗ್ತೀನಿ ನಿಮಗೆ. ಅಲ್ಲಿ ಮೋಸ್ಟ್ಲಿ ಹುಡುಗರು ಇರ್ತಾರೆ, ಇಲ್ಲ ಗೊತ್ತಿಲ್ಲ, ಹುಡುಗರಿದ್ದರೆ ಹುಡುಗರು ಮಾತಾಡ್ತೀನಿ, ಇಲ್ಲ ಅಂದರೆ ಬ್ಯಾನರ್ ಹಾಕಿರ್ತಾರೆ, ಅಲ್ಲಿ ಹೋಗಿ ಅಲ್ಲಿಂದ ಜಯದೇವ ಸರ್ಕಲಲ್ಲಿ ಸಹ ಹೋಳಿ ಹಬ್ಬ ಆಚರಣೆ ನಡೀತಾ ಇದೆ, ತಯಾರಿ ನಡೀತಾ ಇದೆ. ಸೊ ಅಲ್ಲೂ ಏನೇನು ತಯಾರಿ ನಡೀತಾ ಇದೆ ಅಂತೇಳಿ ತೋರಿಸ್ತೀನಿ. ಟೋಟಲಾಗಿ ನಮ್ಮ ದಾವಣಗೆರೆಯಲ್ಲಿ ಈ ವರ್ಷ ಹೋಳಿ ಹಬ್ಬಕ್ಕೆ 2 DJ ಬರ್ತಾ ಇದೆ. ಸೊ ನಿಮ್ಮ ಇಷ್ಟ, ನಿಮ್ಮ ಇಚ್ಛೆ, ನಿಮಗೆ ಎಲ್ಲಿ ಇಷ್ಟ ಅನಿಸುತ್ತೋ ಅಲ್ಲಿ ಹೋಳಿ ಹಬ್ಬ ಆಡಿ. ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಏನಪ್ಪ ಅಂದರೆ ದಯವಿಟ್ಟು ಸುಮ್ಮನೆ ಸ್ಕೂಲಿಗೆ ಹೋಗೋ ಮಕ್ಕಳೇ ಆಗಿರ್ಬೋದು, ಆಫೀಸಿಗೆ ಹೋಗ್ತಾ ಇರ್ತಾರೆ, ಸೊ ಡ್ಯೂಟಿ ಹೋಗ್ತಾ ಇರ್ತಾರೆ. ಸೊ ದಯವಿಟ್ಟು ಸುಮ್ಮನೆ ಯಾರಿಗೂ ನಿಮ್ಮ ಕಡೆಯಿಂದ ಅಂದರೆ ನಮ್ಮ ಕಡೆಯಿಂದ ಕಿರಿಕಿರಿ ಆಗಬಾರ್ದು. ಅವ್ರು ಹೋಳಿ ಆಡ್ತಿದ್ದಾರೆ, ಖುಷಿಯಾಗಿ ಹೋಳಿ ಆಡ್ರಿ, ಬೇಡ ಅಂತ ಹೇಳಲ್ಲ. ಸೊ ನಮ್ಮಿಂದ ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಬಾರ್ದು. ಸೊ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಹಾಗೆ ಇನ್ನೊಂದು, ನೀರನ್ನು ಮಿತವಾಗಿ ಬಳಸಿ, ಎಲ್ಲಿ ಬೇಕಲ್ಲಿ ಚೆಲ್ಲಕ್ಕೆ ಹೋಗ್ಬೇಡಿ. ಯಾಕಂದರೆ ಬೇಸಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇವಾಗಲೇ ಇಷ್ಟು ಬಿಸಿಲಿದೆ, ಇನ್ನು ಮುಂದೆ ಬೇಸಿಗೆ ಹೆಂಗಿದೆ ಅನ್ನೋ ಗೊತ್ತಿಲ್ಲ. ಸೊ ದಯವಿಟ್ಟು ನೀರನ್ನು ಮಿತವಾಗಿ ಬಳಸಿ, ಇದೊಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ. ಸೊ ನನ್ನೇನಾದರೂ ಕೇಳೋದಾದರೆ, ನಾನು ಹೋಳಿ ಹಬ್ಬ ಆಡೋದು ಬಿಟ್ಟು ಇಲ್ಲಿಗೆ ಮಿನಿಮಮ್ ಒಂದು 4 ವರ್ಷ ಆಯಿತು ಅನಿಸುತ್ತೆ. ಮಿನಿಮಮ್ 4 ವರ್ಷ ಆಯ್ತು ನಾನು ಇಲ್ಲಿ ಹೋಳಿ ಆಡೋದು ಬಿಟ್ಟು. ಸೊ ರೀಸನ್ನು ಮುಂದೆ ಯಾವಾಗಾದ್ರು ಒಂದ್ಸರಿ ಹೇಳ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ತಯಾರಿ ನಡೀತಾ ಇದೆ. ನಡೀತಾ ಇದೆ. ಇದೇ ನಮ್ಮ ದಾವಣಗೆರೆಯ ರಾಮನಗೌಡ ಸರ್ಕಲ್. ಇಲ್ಲಿ ಬರ್ತಾ ಇದ್ದಂಗೆ ಇದೆ ನೋಡಿ, ನಮ್ಮ ರಾಮನಗೌಡ ಸರ್ಕಲಲ್ಲಿ ತಯಾರಿ ನಡೀತಾ ಇದೆ. ಸುತ್ತಮುತ್ತ ನೋಡ್ತಿರ್ಬೋದು, ಎಲ್ಲ ಪೋಸ್ ಎಲ್ಲ ಕಟ್ತಾ ಇದ್ದಾರೆ. ಸೊ ಹಾಗೆ ಇನ್ನೊಂದೇನಪ್ಪ ಅಂದರೆ DJ ಇಲ್ಲೇ ಕೂರೋದು. ಸೊ DJ ಇಲ್ಲಿ ಬರುತ್ತೆ, ಪ್ರತಿ ವರ್ಷ ಸಹ ಇಲ್ಲೇ DJ ಬರೋದು. ಸೊ ಇದರ ಆ ಕಡೆಗೆ ಹೆಣ್ಮಕ್ಳಿಗೆ ಅಂತೇಳಿ ರೈನ್ ಡ್ಯಾನ್ಸ್, ಸೊ ಅಲ್ಲಿ ಅವರಿಗೆ ಸಪ್ರೇಟಾಗಿ ಅಂತ ಮಾಡ್ತಾರೆ. ಸೊ ಅಲ್ಲೆಲ್ಲ ಪೋಲ್ ಹಾಕಿದಾರಲ್ಲ, ಸೊ ಅದೆಲ್ಲ
ಹೆಣ್ಮಕ್ಳಿಗೆ ಅಂತೇಳಿ ಸಪ್ರೇಟಾಗಿ ರೈನ್ ಡ್ಯಾನ್ಸಿಗೆ ಅಲ್ಲಿ ತಯಾರಿ ಮಾಡಿಕೊಡ್ತಾರೆ. ಸೊ ಅಲ್ಲಿ ಹೆಣ್ಮಕ್ಳಿಗೆ ಅಂತೇಳಿ ಇಲ್ಲೆಲ್ಲ ರೆಡಿ ಮಾಡಿಕೊಡ್ತಾರೆ. ಸೊ ಇಲ್ಲೆಲ್ಲ ಗಂಡು ಮಕ್ಕಳಿಗೆ ನೀವು ಹೋಳಿ ಹಬ್ಬದ ದಿನ ಬಂದುಬಿಟ್ರೆ ಇಲ್ಲಿ ಏನೇನು ಇರೋಲ್ಲ, ಫುಲ್ಲು ಜಾತ್ರೆ ನೋಡಿರ್ತಾರೆ ಹಳೆ ವಿಡಿಯೋಗಳಲ್ಲಿ. ಏರಿಯಲ್ಲಿ ಭಾಳ ಜನಕ್ಕೆ ಕನ್ಫ್ಯೂಸ್ ಇತ್ತು, ರಾಮನಗರ ಸರ್ಕಲಲ್ಲಿ ಇದೇನೋ ಇಲ್ಲ ಅಂತ ಭಾಳ ಜನ ಮೆಸೇಜ್ ಆಗ್ತಾಯಿದ್ರು. ಸೊ ಹಾಗಾಗಿ ನಮ್ಮ ರಾಮನಗರ ಸರ್ಕಲಲ್ಲಿದೆ. ಸೊ ಬನ್ನಿ, ಇದಾದಮೇಲೆ ನೆಕ್ಸ್ಟ್ ಎಲ್ಲಪ್ಪ ಅಂದರೆ ಇದೇ ಸರ್ಕಲಲ್ಲೂ ಸಹ ಹೋಳಿ ಹಬ್ಬದ ತಯಾರಿ ನಡೀತಾ ಇದೆ. ಸೊ ನೋಡ್ಕೊಂಬರೋಣ ಅಲ್ಲಿ ತಯಾರಿ ಯಾವ ಥರ ನಡೀತಿದೆ ಏನಂತೇಳಿ ಇದ್ದಾರೆ. ಮೋಸ್ಟ್ಲಿ ಹೆಲ್ಮೆಟಿಗೋ ಏನೋ ಬೇರೆದಕ್ಕೋ ಗೊತ್ತಿಲ್ಲ, ಮೋಸ್ಟ್ಲಿ ಹೆಲ್ಮೆಟಿಗಲ್ಲ, ನೋ ಪಾರ್ಕಿಂಗ್ ನಿಲ್ಲಿಸಿರ್ತಾರಲ್ಲ, ಸೊ ಆ ಗಾಡಿಗಳನ್ನ ಎತ್ತಕೊಂತ ಇದ್ದಾರೆ. ಸೊ ಬನ್ನಿ ಹೋಗೋಣ. ಜಯದೇವ ಸರ್ಕಲ್ ಏನಿಲ್ಲ, ಇಲ್ಲೇ ಇರೋದು. ಸೊ ಅಲ್ಲಿಂದ ಸ್ಟ್ರೈಟ್ ಬಂದು ಇಲ್ಲಿ ಬಂದರೆ ಎಸ್ ನೀವು ಅಂಬೇಡ್ಕರ್ ಸ್ಟ್ಯಾಚು ಇದೆಯಲ್ಲ, ಅಂಬೇಡ್ಕರ್ ಸ್ಟ್ಯಾಚುಯಿಂದ ಸೀದಾ ಬಂದರೆ ಇಲ್ಲಿರೋದೇ ಜಯದೇವ ಸರ್ಕಲ್ಲು. ಸರ್ಕಲ್ ಸುತ್ತ ಕಡಿದ್ದಾರೆ ಪೋಲ್ಸ್ಗಳ್ನ. ಸೊ ಸರ್ಕಲ್ ಸುತ್ತ ಪೋಲ್ಸ್ಗಳನ್ನ ಕಡಿದ್ದಾರೆ. ಮೋಸ್ಟ್ಲಿ ಡಿಫ್ರೆಂಟಾಗಿ ಏನಾದರೂ ಮಾಡೋ ಪ್ಲಾನ್ ಇದೇನೋ ನಂಗೆ ಗೊತ್ತಿಲ್ಲ. ಸೊ ಸರ್ಕಲ್ದಲ್ಲದೆ ಇಲ್ಲಿ ಎಂಟ್ರೆನ್ಸು, ಸೊ ಇಲ್ಲೂ ಸಹ ಕಬ್ಬಣ ದಿಗುಣ ಹಾಕಿದ್ದಾರೆ. ಏನೋ ಡಿಫ್ರೆಂಟಾಗಿ ಏನೋ ಮಾಡೋ ಪ್ಲಾನ್ ಮಾಡ್ತಾಯಿದ್ದಾರೆ. ನೋಡೋಣ. ಇನ್ನೇ ಶುಕ್ರವಾರ, ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಸೋಮವಾರ, ಈ ವಿಡಿಯೋ ನೀವು ಮಂಗಳವಾರ ನೋಡ್ತಾ ಇರ್ತೀರ. ಬುಧವಾರ, ಗುರುವಾರ ಇನ್ನೊಂದು 2-3 ದಿವಸ ಇರುತ್ತೆ. ನೋಡೋಣ, ಅದ್ರ ಒಳಗಡೆ ಮತ್ತೆ ಏನಾದ್ರು ಸಿಟಿ ಬಂದರೆ ನಿಮಗೆ ಮತ್ತೆ ಅಪ್ಡೇಟ್ ಕೊಡ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಮಿಸ್ ಮಾಡಿದೆ ಫಾಲೋ ಮಾಡ್ಕೊಂಬಿಡಿ. DVG_ಶಶಿ ಅಂತ ಇದೆ, ಅಪ್ಡೇಟ್ ನಿಮಗೆ ಅವಾಗೇ ಸಿಗ್ತಾ ಇರುತ್ತೆ. ಸೊ ಟೋಟಲಾಗಿ ನಮ್ಮ ದಾವಣಗೆರೆಯಲ್ಲಿ ಈ ವರ್ಷ 2 ಕಡೆ ಗ್ರ್ಯಾಂಡ್ ಹೋಳಿ ನಡೀತಾ ಇರೋದು. ಸೊ ಇಲ್ಲೂ DJ ಬರ್ತಾಯಿದೆ, ಅಲ್ಲೂ DJ ಬರ್ತಾಯಿದೆ. ನಿಮಗೆ ಎಲ್ಲಿ ಇಷ್ಟನೋ ಅಲ್ಲಿ ಕುಣಿಬೋದು, ಟೆನ್ಷನ್ ತಗೋಬೇಡಿ. ಆಮೇಲೆ ಮುಂಚೆನೇ ಹೇಳ್ಬಿಡ್ತೀನಿ, ಅದು ಗ್ರೇಟು, ಇದು ಗ್ರೇಟು, ಅದು ಗ್ರೇಟು, ಭೇದ ಭಾವ ಮಾಡೋಕ್ಕೋಗ್ಬೇಡಿ. ಎಲ್ಲ ನಡೀತಿರೋದು ನಮ್ಮ ದಾವಣಗೆರೆಯಲ್ಲೇ. ಖುಷಿಯಿಂದ ಆಚರಣೆ ಮಾಡೋಣ. ಅರ್ಧ ಗಂಟೆ ಇಲ್ಲಿರೋಣ, ಅರ್ಧ ಗಂಟೆ ಅಲ್ಲಿರೋಣ, 1 ಗಂಟೆ ಅಲ್ಲಿ ಮಾಡೋಣ, 1 ಗಂಟೆ ಇಲ್ಲಿ ಮಾಡೋಣ. ಸೊ ಸುಮ್ಮನೆ ಅದು ಇದು ಮಾತಾಡೋದು ಬಿಟ್ಟು ಎಂಜಾಯ್ ಮಾಡೋಣ ಅಷ್ಟೇ. ಸೊ ದಯವಿಟ್ಟು ನೆಗೆಟಿವ್ ಕಮೆಂಟ್ ಹಾಕೋಕ್ಕೆ ಹೋಗ್ಬೇಡಿ, ಎಲ್ಲದ್ರಾಗೂ ನೆಗೆಟಿವ್ ಹುಡ್ಕೋಕೆ ಹೋಗ್ಬೇಡ್ರಿ. ಪಾಸಿಟಿವ್ ಇರಲಿ ಜೀವನದಲ್ಲಿ. ಸೊ ನಮ್ಮ ಮುಂಚೆ ಹೇಳಿದಲ್ಲ, ನಿಮ್ಮ ಇಷ್ಟ, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಕುಣಿದಾಡ್ರಿ. ಎಲ್ಲಿ ಬರ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ ನಮ್ಮ ಮಕ್ಕಳಿಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಕಡೆ ಹೋಗ್ಬೇಕಾಗಿತ್ತು, ಮಿಸ್ ಆಗಿ ಈ ಕಡೆ ಬಂದಿದ್ದೀನಿ. ಅಲ್ಲೋ ಆ್ಯಕ್ಚುಲಿ ನಾನು ಆ ಕಡೆ ಹೋಗ್ಬೇಕಾಗಿತ್ತು, ಆ ಕಡೆ ಲೈನಿಂದ ಸಿಟಿಗೆ ಹೋಗ್ಬೇಕಾಗಿತ್ತು. ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತೇಳಿ ಈ ಕಡೆ ಲೈನಿಗೆ ಬಂದಿದ್ದೀನಿ. ಸೊ ಓಕೆ, ನೆಗೆಟಿವ್ ಕಮೆಂಟ್ನ ದಯವಿಟ್ಟು ಮಾಡೋದು ಬಿಡಿ, ನನಗೆ ಅಂತಲ್ಲ. ಸೊ ಯಾವುದೇ ಕಂಟೆಂಟ್ ಕ್ರಿಯೇಟರ್ಸಿಗೆ ಆದಷ್ಟು ನೆಗೆಟಿವ್ ಕಮೆಂಟ್ನ ಕಮ್ಮಿ ಮಾಡಿ. ತಪ್ಪಿದ್ರೆ ತಪ್ಪು ಅಂತೇಳಿ, ಸುಮ್ಮನೆ ಸರಿ ಇದನ್ನೆಲ್ಲ ತಪ್ಪು ಅಂತ ಇದು ಮಾಡೋಕ್ಕೆ ಹೋಗಬೇಡಿ. ಸೊ ಓಕೆ, ನಾಳೆ ಬಿಟ್ಟು ನಾಡಿದ್ದೇನೆ, 2 ದಿನ ಬಿಟ್ಟು ಹೋಳಿ ಹಬ್ಬ ಇದೆ, 2-3 ದಿನ ಬಿಟ್ಟು ಹೋಳಿ ಹಬ್ಬ ಇದೆ. ಸೊ ಖುಷಿಯಿಂದ ಆಚರಣೆ ಮಾಡೋಣ. ದಯವಿಟ್ಟು ನಾನು ಮುಂಚೆ ಹಾಗೆ ರಿಕ್ವೆಸ್ಟ್ ಮಾಡ್ಕೊಂಡಿರೋ ಹಾಗೆ ಹೋಳಿ ಆಡದೇ ಇರೋರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ನಮ್ಮ ಕಡೆಯಿಂದ ಇನ್ನೊಬ್ಬರಿಗೆ ಯಾವುದೇ ರೀತಿ ತೊಂದರೆ ಆಗೋದು ಬೇಡ. ಹೋಳಿ ಆಡ್ತೀವ, ಖುಷಿಯಾಗಿರೋಣ ಕೇಳ್ಕೊಳ್ಳೋದು. ಸೊ ಸಿಗ್ತೀವಿ ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.